ನಮಸ್ಕಾರ ವೀಕ್ಷಕರೇ. ಪ್ರೀತಿಸಿದ ಹುಡುಗಿಗಾಗಿ ಹೆಂಡತಿಯನ್ನ ಕೊಂದ ಕಿರಾತಕ. ಹೌದು, 9 ತಿಂಗಳು ಎತ್ತು ಹೊತ್ತು ಸಾಕಿದ ಮಕ್ಕಳು ಇನ್ಯಾರದೋ ಮಸಲತಿಗೆ ಬಲಿಯಾದ್ರೆ ಆ ನೋವು ಎಂತಹದು ಅನ್ನೋದು ಮಕ್ಕಳನ್ನ ಕಲ್ತ್ಕೊಂಡ ತಂದೆ ತಾಯಿಗೆ ಗೊತ್ತು. ಯಾಕಂದ್ರೆ ಜೊತೆಯಲ್ಲೇ ಇದ್ದು ನಂಬಿಕೆ ದ್ರೋಹ ಮಾಡೋ ಜನರ ನಡುವೆ ಮಗಳನ್ನ ಒಂದೊಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿ ಖುಷಿ ಖುಷಿಯಾಗಿ ಜೀವನ ನಡೆಸೋದನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇರ್ತಾರೆ. ಆದ್ರೆ ಅಳಿಯನ ರೂಪದಲ್ಲಿ ಕುಟುಂಬ ಸೇರಿದ ಯಮಕಿಂಕರ ಮಗಳನ್ನ ಶವ ಮಾಡಿ ಸ್ಮಶಾನಕ್ಕೆ ಸೇರಿಸಿದ ಘಟನೆ ಇದೀಗ ನಡೆದಿದೆ. ಹೌದು ವೀಕ್ಷಕರೇ, ಡಾಕ್ಟರ್ ಮಹೇಂದ್ರ ರೆಡ್ಡಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂತಹ ನರರೂಪದ ಕೀಚಕ. ಅದು ಯಾವ ರೀತಿ ಗೊತ್ತಾ? ಇದು ಕೊಲೆಯೇ ಅಲ್ಲ, ಸಹಜ ಸಾವು ಅನ್ನುವಷ್ಟರ ಮಟ್ಟಿಗೆ ಸದ್ದಿಲ್ಲದೆ ಹೆಂಡತಿಯ ಕಥೆಯನ್ನ ಮುಗಿಸಿದ್ದ. ಎಷ್ಟೇ ಆದ್ರೂ ಡಾಕ್ಟರ್ ಅಲ್ವಾ, ಕಾಯಿಲೆ ನೆಪ ಇಟ್ಕೊಂಡು ಕೃತಿಕಾಳ ಜೀವವನ್ನ ಹರೋಹರ ಅನ್ಸಿದ್ದ. ಪ್ರೀತಿಸಿದ ಹುಡುಗಿಗಾಗಿ ಕೊಲೆ ಮಾಡಿದ್ದ ಪಾಪಿ ಮಹೇಂದ್ರ. ಅಷ್ಟೇ ಅಲ್ಲದೆ ಸುಳ್ಳು ಆರೋಪ ಮಾಡಿ ತನಿಖೆಯ ದಿಕ್ಕನ್ನು ಸಹ ತಪ್ಪಿಸಿದ್ದ. ಆದ್ರೆ ಇದೀಗ ಎತ್ತು ಹೊತ್ತು ಸಾಕಿದ ಮಗಳು ಇನ್ಯಾರದೋ ಮಸಲತ್ತಿಗೆ ಬಲಿಯಾದ್ರೆ ಆ ನೋವು ಎಂತಹದು ಅನ್ನೋದು ಮೃತ ಕೃತಿಕಾ ರೆಡ್ಡಿ ತಂದೆ ತಾಯಿ ಬಿಚ್ಚಿಟ್ಟಿದ್ದಾರೆ. ಅಳಿಯನ ರೂಪದಲ್ಲಿ ಕುಟುಂಬ ಸೇರಿದಂತಹ ಯಮಕಿಂಕರ ಮಹೇಂದ್ರ ರೆಡ್ಡಿ ಮಾಡಿದ್ದ ಮೋಸವನ್ನ ನೆನೆದು ಬೇಸರಗೊಂಡಿದ್ದಾರೆ. ಇದರ ನಡುವೆ ಕೃತಿಕಾನ ಕೊಂದಿದ್ದು ಯಾಕೆ ಅನ್ನೋ ಸತ್ಯವನ್ನು ಸಹ ಪೊಲೀಸರ ಮುಂದೆ ಪಾಪಿ ಮಹೇಂದ್ರ ಬಾಯ್ಬಿಟ್ಟಿದ್ದಾನೆ. ಕೃತಿಕಾ ರೆಡ್ಡಿ ಇಂದು ಈ ಭೂಮಿ ಮೇಲಿಲ್ಲ. 7 ಜನ್ಮದಲ್ಲೂ ಜೊತೆ ಇರ್ತೀನಿ ಅಂತ ಸಪ್ತಪದಿ ತುಳಿದಿದವ ಮಾಡಿದ ಮೋಸಕ್ಕೆ ಬಲಿಯಾಗಿ ಎತ್ತವರಿಗೆ ಬರೀ ನೆನಪಾಗಿ ಉಳಿದಿದ್ದಾಳೆ. ಪೊಲೀಸರ ಮುಂದೆ ನೌಟಂಕಿ ನಾಟಕವಾಡಿದಂತಹ ಮೋಸಗಾರ ಮಹೇಂದ್ರ ಕೊನೆಗೂ ಕೃತಿಕಾ ಕೊಲೆಗೆ ಕಾರಣವೇನು ಅನ್ನೋ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಕೃತಿಕಾಗೆ ಅನಸ್ತೇಶಿಯಾ ಕೊಟ್ಟಿದ್ದು ನಾನೇ ಅಂತ ಮಹೇಂದ್ರ ಒಪ್ಕೊಂಡಿದ್ದಾನೆ. ಇನ್ನು ಯಾವ ಕಾರಣಕ್ಕೆ ಈ ರೀತಿಯ ಕೃತ್ಯವೆಸಗಿದೆ ಎಂಬ ಪ್ರಶ್ನೆಗೆ ಈ ಕಿರಾತಕ ಕೊಟ್ಟ ಉತ್ತರ ಏನು ಗೊತ್ತಾ? ಹೇಳ್ತಾ ಹೋಗ್ತೀವಿ, ಕೇಳಿ. ನನಗೆ ಕೃತಿಕಾಳಂಥ ರೋಗಿಷ್ಠೆಯನ್ನ ಮದುವೆ ಮಾಡಿದ್ರು, ಅದಕ್ಕೆ ರಿವೆಂಜ್ ತೀರಿಸ್ಕೊಂಡೆ. ಕೃತಿಕಾಳ ಪೋಷಕರು ನನಗೆ ವಂಚನೆ ಮಾಡಿದ್ರು. ತಾನು ಒಂದೊಳ್ಳೆ ಜೀವನದ ಕನಸು ಕಂಡಿದ್ದೆ, ಆದರೆ ಒಬ್ಬ ರೋಗಿಷ್ಠಿಯನ್ನ ಮದುವೆ ಮಾಡಿಸಿದ್ರು. ಅವಳು ಏನೇ ತಿಂದ್ರು ಕುಡಿದ್ರು ವಾಂತಿ ಮಾಡ್ತಾ ಇದ್ಲು. ಪಾರ್ಟಿ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾಡಿ ಮುಜುಗರ ಮಾಡ್ತಾ ಇದ್ಲು. ಸ್ನೇಹಿತರು ಕೂಡ ಆಗಾಗ ಅವಮಾನಿಸ್ತಾ ಇದ್ರು. ಇದರ ಜೊತೆಗೆ ನೀನು ಚೆನ್ನಾಗಿದೆಯಾ, ನಿನಗೆ ಯಾಕೆ ಈ ರೋಗ ಬಂದಿರೋ ಹೆಂಡತಿ ಅಂತ ತಮಾಷೆಯನ್ನೂ ಮಾಡಿದ್ರು. ಇನ್ನು ಅದ್ದೂರಿಯಾಗಿ ಖರ್ಚು ಮಾಡಿ ಮದುವೆ ಮಾಡಿಸಿದ್ರು. ಅದಾದ ಬಳಿಕ ಕೆಲವು ದಿನಗಳು ಕಳೆದ ಮೇಲೆ ಅವಳ ಕಾಯಿಲೆ ಬಗ್ಗೆ ಗೊತ್ತಾಗಿದ್ದು. ಪತ್ನಿಯಿಂದ ದೂರ ಆಗೋ ಹಾಗೆ ನನಗೆ ಸಿಗಬೇಕಾದ ಪ್ರೀತಿಗಾಗಿ ನಾನು ಬೇರೆಯವರನ್ನು ಸಹ ಪ್ರೀತಿ ಮಾಡಿದ್ದೆ. ನಂತರ ಕೃತಿಕಾ ಸಾವನ್ನಪ್ಪಿದ್ರೆ ಯುವತಿಯ ಜೊತೆ ಇರ್ಬೋದು ಎಂಬ ಕಾರಣಕ್ಕೆ ಕೊಲೆಗೆ ಪ್ಲಾನ್ ಮಾಡಿದ್ದೆ ಎಂದು ಮಹೇಂದ್ರ ಹೇಳಿದ್ದಾನೆ. ಇನ್ನು ಪತ್ನಿ ಸತ್ತ ಕೆಲವೇ ದಿನಗಳಲ್ಲಿ ಗೋವಾದ ಬೀಚ್ನಲ್ಲಿ ಜಾಲಿ ಮಾಡಿದ್ದ. ಎಲ್ಲ ಆಗೋಯ್ತು, ಇನ್ಮೇಲೆ ಆರಾಮಾಗಿರೋಣ ಅಂತ ಪ್ಲಾನ್ ಮಾಡಿದ್ದ. ಕೃತಿಕಾಳನ್ನ ಕೊಲೆ ಮಾಡಿ ಬೇರೆ ಮದುವೆಯಾಗಿ ವಿದೇಶಕ್ಕೆ ಆರಲು ಸಹ ಮಹೇಂದ್ರ ಪ್ಲಾನ್ ಮಾಡಿದ್ನಂತೆ. ಸದ್ಯ ಮಹೇಂದ್ರನ ಮದುವೆ ಆಗೋಕೆ ರೆಡಿಯಾಗಿದ್ದಂತಹ ಆ ಯುವತಿ ಯಾರು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಮಗಳನ್ನ ಕಲ್ತ್ಕೊಂಡು ನೋವಿನಲ್ಲಿ ದಿನ ಕಳೀತಾ ಇರುವಂತಹ ಡಾಕ್ಟರ್ ಕೃತಿಕಾ ರೆಡ್ಡಿ ಪೋಷಕರು ಇಂದು ಮಗಳ ಸಾವಿನ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಅದರಲ್ಲಿ ಕೃತಿಕಾ ತಾಯಿ ಸೌಜನ್ಯ ಕೃತಿಕಾಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಮಹೇಂದ್ರನ ಮುಖವಾಡನ್ನ ಕಳಚಿಟ್ಟಿದ್ದಾರೆ. ಮಹೇಂದ್ರ ಸುಳ್ಳು ಆರೋಪಗಳನ್ನ ಮಾಡಿ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಆತ ರಾಕ್ಷಸ ಅಂತ ಕೃತಿಕಾ ತಾಯಿ ಅಸಮಾಧಾನ ಹೊರಹಾಕಿದ್ರು. ಏನೇ ಹೇಳಿ ವೀಕ್ಷಕರೇ, ಒಟ್ನಲ್ಲಿ ಕಣ್ಣಿನ ರೆಪ್ಪೆ ಕಾಪಾಡುವ ಹಾಗೆ 27 ವರ್ಷ ಕೃತಿಕಾ ರೆಡ್ಡಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದಂತಹ ಎತ್ತವರಗಾದ ಅನ್ಯಾಯ ನಿಜಕ್ಕೂ ಬೇಸರ ತರಿಸುವಂಥದ್ದು. ಈ ಕುಟುಂಬದ ಅದೆಷ್ಟೋ ಕನಸುಗಳಿಗೆ ಕೊಳ್ಳಿ ಇಟ್ಟ ಮಹೇಂದ್ರ ರೆಡ್ಡಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದಷ್ಟೇ ಸದ್ಯಕ್ಕೆ ಕೃತಿಕಾ ಪೋಷಕರಿಗೆ ಇರುವಂತಹ ಒತ್ತಾಸೆ.